ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ಸಂದೇಶ್ ಶೆಟ್ಟಿ ಮಾತಾಡೋದು ಅಂದ್ರೆ ಅಷ್ಟು ನಮಗೊಂದು ಆ ಲಿಬರ್ಟಿಯಲ್ಲಿ ಶೆಟ್ರು ಅಂತೇಳಿ ಹೇಳೋದು ತುಂಬಾ ಖುಷಿ ಆಯ್ತು. ಇವತ್ತು ಶೆಟ್ರನ ಮಾತು ಕೇಳಿ ಅವರ ಮೆಚುರಿಟಿ ಲೆವೆಲ್ ಕೇಳಿ, ಇಲ್ಲದಿದ್ರೆ ಯಾವತ್ತು ನಾನು ಶೆಟ್ರು ಒಂದಷ್ಟು ಕಾಂಟ್ರವರ್ಷಿಯಲ್ ಇರೋದು, ಅಂದ್ರೆ ಇವ್ರು ಹೀಗೆ ಅಂದ್ರೆ ನಾನು ಹೀಗೆ ಅಂತ. ಸೊ ಇನ್ನೊಂದು ಅವರು ಸಿಲೆಕ್ಟ್ ಮಾಡಿದ ಸಬ್ಜೆಕ್ಟ್, ಇವಾಗ ನಾನು ಹೆಂಗೆ ಕಂಟೆಂಟ್ ಅಂತ ಹೇಳಿ ಹೇಳುವ ಫಿಲಂ ಅಂದ್ರೆ ನಮ್ಮ ಥಾಟ್ಗಳು, ರವಿಕೆ ಪ್ರಸಂಗದಲ್ಲಿ ಒಂದು ರವಿಕೆ ತಗೊಂಡೆ ಅಥವಾ ಇನ್ನೊಂದು ಯಾವುದೋ ಒಂದು ಸಿನಿಮಾ ನಾವು ಹೇಳ್ತೇವೆ. ಬೇರೆ ಬೇರೆ ಎಲ್ಲಾ ಸಿನಿಮಾಗಳಲ್ಲಿ ನೋಡಿ, ಮಲಯಾಳ ಸಿನಿಮಾ ಎಸ್ಪೆಷಲಿ ನಂದು ರಿಕ್ವೆಸ್ಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಅಂಡ್ ಎಲ್ಲರಿಗೂ, ನಾವು ಕನ್ನಡ ಸಿನಿಮಾ ಚಿತ್ರರಂಗ ICU ಅಲ್ಲಿದೆ ಅಂಡ್ ನಾವು ಕಷ್ಟದಲ್ಲಿದ್ದೀವಿ, ಇದೆಲ್ಲ ಹೇಳಲಿಕ್ಕೆ ಅಂದ್ರೆ ಇದರ ಒಂದು ಅಭಿಯಾನ ಶುರು ಮಾಡಿದೀವಿ. ಇನ್ಫ್ಯಾಕ್ಟ್ ಹೇಳೋದಿದ್ರೆ ನಾನು ಮತ್ತೆ ಪಾವನ, ನನ್ನ ವೈಫ್ ಇದ್ರೂ ಒಂದಷ್ಟು ಜನಗಳು ನಾವು ಸೇರಿ ಇದರ ಬಗ್ಗೆ ಒಂದು ಅಭಿಯಾನ ಶುರು ಮಾಡಿದೀವಿ, ಒಂದು ಆರ್ಗನೈಸೇಷನ್ ಬಿಲ್ಡಪ್ ಮಾಡ್ತಾ ಇದ್ದೀವಿ. ಅಂಡ್ ಥ್ಯಾಂಕ್ಸ್ ಅಲಾಟ್. ನಾನೊಂದು 2-3 ನಿಮಿಷ ಮಾತಾಡ್ತೇನೆ ಇದ್ರ ಬಗ್ಗೆ. ಫಸ್ಟ್ ಅಫ್ಕೋರ್ಸ್ ನಂಗೆ ಗೊತ್ತಿರ್ಲಿಲ್ಲ ಗೆಸ್ಟ್, ನಾನು ಲಿರಿಕಲ್ ವಿಡಿಯೋ ರಿಲೀಸ್ ಮಾಡಿದೆ ಅಂಡ್ ಆಲ್ ದ ವೆರಿ ಬೆಸ್ಟ್. ಅಂದ್ರೆ ಆ ಕಂಟೆಂಟ್ ಸಿನಿಮಾಕ್ಕೆ ಯಾವತ್ತೂ ಅಷ್ಟೇ ನಾನು ಹೇಳ್ತಾ ಇರೋದು, ಯಾವತ್ತು ನನ್ನ ಲೈಫ್ ಅಲ್ಲಿ ಕಂಟೆಂಟ್ ಸಿನಿಮಾ, ಈ ಆಫ್ ಬೀಟ್ ಸಿನಿಮಾ, ಪ್ಯಾರಲಲ್ ಸಿನಿಮಾ ಅಂತ ಈ ತರ ತುಂಬಾ ಇಷ್ಟಪಟ್ಟವನು, ಹಾಗೂ ಅದನ್ನೇ ಮಾಡಬೇಕು ಅಂತ. ಆದ್ರೆ ಈಗ ತುಂಬಾ ಎಕ್ಸ್ಪೋಜರ್ ಇದೆ. ನಾನು ಗುಮ್ಟಿ ತಂಡಕ್ಕೂ ಹೇಳ್ತಾ ಇರೋದು, ಈಗ ಕಂಟೆಂಟ್ ಸಿನಿಮಾಕ್ಕೂ ಈಗ ಬಜೆಟ್ ಅಲ್ಲ ಸರ್. ನನ್ನ ಪ್ರಕಾರ ಅದು ಲೋ ಬಜೆಟ್ ಹೈ ಬಜೆಟ್ ಅಂತ ಸಿನಿಮಾನೇ ಅಲ್ಲ ಸರ್. ಯಾವುದೇ ಲೋ ಬಜೆಟ್ ಸಿನಿಮಾ, ಹೈ ಬಜೆಟ್ ಸಿನಿಮಾ ಇರಲಿ ಸರ್, ಆಡಿಯನ್ಸ್ಗೆ ಟಿಕೆಟ್ ರೇಟ್ ಒಂದೇ. ಅದು ಸೂಪರ್ ಸ್ಟಾರ್ ಸಿನಿಮಾ ಇದ್ರೂ ಟಿಕೆಟ್ ರೇಟ್ ಒಂದೇ, ಅದು ಹೊಸಬ್ರ ಸಿನಿಮಾ ಆದ್ರೂ ಟಿಕೆಟ್ ರೇಟ್ ಒಂದೇ, OTT ಅಲ್ಲಿ ಎಲ್ಲರ ಸಿನಿಮಾಕ್ಕೂ ಒಂದೇ. ಆದ ಕಾರಣ ನಾನು ಹೇಳುದು, ದೇರ್ ಇಸ್ ನೋ ಹೈ ಬಜೆಟ್ ಲೋ ಬಜೆಟ್, ಕಂಟೆಂಟ್ ಓರಿಯೆಂಟೆಡ್ ನಾವು ಅದನ್ನು ಹೇಗೆ ಮಾಡ್ತೀವಿ ಅಂತ. ಈಗಂತೂ ತುಂಬಾ ಎಕ್ಸ್ಪೋಜರ್ ಇದೆ, ಫೆಸ್ಟಿವಲ್ಸ್ಗೆ ಕಳಿಸಬಹುದು ಅಂಡ್ ತುಂಬಾ ರೆಕಾಗ್ನಿಷನ್ ಸಿಗುತ್ತೆ. ಆದ ಕಾರಣ ಒಳ್ಳೆ ರೀತಿಯಲ್ಲಿ ಸಿನಿಮಾವನ್ನು ಪ್ರಮೋಟ್ ಮಾಡಿ, ಒಳ್ಳೆ ರೀತಿಯಲ್ಲಿ ಮೀಡಿಯಾ ಮಿತ್ರರು ನೀವು ಸಹಾಯ ಮಾಡಿ ಇದನ್ನ ಜನರಿಗೆ ತಲುಪಿಸೋಣ, ಎಲ್ಲಾ ಕಡೆಗೆ ತಲುಪಿಸೋಣ. ಅಂದ್ರೆ ಆ ಸಿನಿಮಾ ಸದ್ದು ಮಾಡಿದ್ರೆ ಬೇರೆ 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 ರೀತಿಯಲ್ಲಿ ಅದು ಬಿಸ್ನೆಸ್ ಆಗುತ್ತೆ, ಹಾಗೆ ಪ್ರೊಡ್ಯೂಸರ್ಗೆ ಅಥವಾ ಪ್ರೊಡಕ್ಷನ್ ಹೌಸ್ಗೆ ಒಂದು ದುಡ್ಡು ಬರುತ್ತೆ. ಇಲ್ಲದಿದ್ರೆ ತುಂಬಾ ಕಷ್ಟ. ನಾವು ಏನ್ ಮಾಡ್ತೀವಿ ಇವಾಗ, ಟಾಪಿಕ್ಗೆ ಬಂದ್ರೆ ಕನ್ನಡ ಸಿನಿಮಾ ಚಿತ್ರರಂಗ ICU ಅಲ್ಲಿದೆ, ಜನ ಬರ್ತಾ ಇಲ್ಲ ಅಂತ. ಇದಕ್ಕೆ ಕಾರಣ ನಾವೇನೆ ಸರ್, 100% ಹೇಳ್ತಾ ಇದ್ದೀನಿ. ನೀವು ಹೇಳೋದನ್ನ ನಾನು ಅಗ್ರಿ ಮಾಡ್ತೀನಿ. ಮೀಡಿಯಾ ಪರ್ಸನ್ ಆಗಿ ಅಭಿಯಾನ ಆಗ್ಬೇಕಾಗಿರ್ತಕ್ಕಂಥದ್ದು ಸಣ್ಣ ಸಿನಿಮಾಗಳಿಂದಾನು ಹೌದು. ಅಟ್ ದ ಸೇಮ್ ಟೈಮ್ ಈಗ ನಾವು ತಮಿಳಲ್ಲಿ ಏನು ಮಹಾರಾಜ ಸಿನಿಮಾನ ಇವ್ರು ಮಾಡಿದ್ರಲ್ಲ, ವಿಜಯ್ ಸೇತುಪತಿ, ಅಂತಹ ಮನಸ್ಥಿತಿಗಳು ನಮ್ಮ ಸ್ಥಾನಗಳಿಗೂ ಬರಬೇಕು. ಡಾಲಿ ಧನಂಜಯ ಅವರು, ಧ್ರುವ ಅವರು, ಸುದೀಪ್, ದರ್ಶನ್, ಯಶು ಇಂಥವರಿಂದ ಅಭಿಯಾನ ಶುರು ಆಗ್ಬೇಕು. ನೀವು ಅಂತವರಿಂದ ಶುರು ಮಾಡಿಸ್ಬೇಕು ಅಂತ ಇಲ್ಲ ಹೇಳ್ತೀನಿ ಸರ್. ಅದೇ ಸರ್, ಇವಾಗ ನಾನೇ ಹೇಳ್ತಾ ಇದ್ದೀನಿ, ಇದೊಂದು ದಯವಿಟ್ಟು ಮೀಡಿಯಾ, ನಾವು ಮೀಡಿಯಾದಲ್ಲಿರುವವರು ಆಸ್ ಎ ಡೈರೆಕ್ಟರ್ ಎಲ್ಲ ಸ್ನೇಹಿತರು ಅಂದ್ರೆ ಸರ್, ನಾವು ಇಲ್ಲಿ ಸೂಪರ್ ಸ್ಟಾರ್ಗಳನ್ನು ಪ್ರಯತ್ನ ಮಾಡ್ತಾನೆ ಇದ್ದೀನಿ. ನಾನು ಪಾವನ, ನಾವು ಇಲ್ಲಿಯ ಸೂಪರ್ ಸ್ಟಾರ್ಗಳು, ನನ್ನ ಹೆಸರು ಹೇಳಲ್ಲ, ನಾವು ಒಂದು 6 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ ಟಚ್ ಮಾಡ್ಬೇಕು ಅವರನ್ನು ಅಂತ. ನೀವು ಅವರಿಂದ ಅಭಿಯಾನ ಶುರು ಮಾಡಿದ್ರೆ ಅದು ಒಂದು ಲೆವೆಲ್ ರೀಚ್ ಆಗುತ್ತೆ. ಇಲ್ಲ ಸರ್, ಅದಕ್ಕೆ ಅಂದ್ರೆ ಎಷ್ಟೇ ಅಭಿಯಾನ ಮಾಡಿದ್ರು ಇಲ್ಲ ಅವ್ರನ್ನ ಟಚ್ ಮಾಡಬೇಕು ಅಂತ ಟ್ರೈ ಮಾಡ್ತೇವೆ. ಯಾರು ಅವರ PR ಇದ್ದಾರೆ, ಮ್ಯಾನೇಜರ್ ಇದ್ದಾರೆ, ಅವರು ಡೇಟ್ಸೇ ಕೊಡಲ್ಲ ಸರ್. ಇದನ್ನು ನಾವು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು, ಬಿಕಾಸ್ ಇವಾಗನು ಹೇಳ್ತಾ ಇದ್ದೀನಿ ಸರ್. ಒಂದು ಪೈರೇಸಿ, ನಾನು CM ಆಫ್ ಕರ್ನಾಟಕ ನಮ್ಮ ಸಿದ್ದರಾಮಯ್ಯ ಸರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಟ್ವಿಟರ್ ಇರ್ಲಿ, ಫೇಸ್ಬುಕ್ ಇರ್ಲಿ, ಮೇಲ್ ಇರ್ಲಿ ಸರ್. ಸಿನಿಮಾ ಒಂದು ಪೈರೇಸಿ ಎಷ್ಟು ದೊಡ್ಡ ಇಶ್ಯೂ ಸರ್. ಸರ್ ಸೆಕೆಂಡರಿ ಅಲ್ಲ ಸರ್, ಸೆಕೆಂಡರಿ ಅಲ್ಲ, ಇದು ತಪ್ಪು. ಸಾಕಷ್ಟು ವಿಚಾರಗಳಿದಾವೆ ಸರ್. ಒಂದ್ ನಿಮಿಷ ಸರ್, ಇಲ್ಲ ಒಂದ್ ನಿಮಿಷ ಸರ್. ಸರ್ ಪೈರಸಿ ಹೆಂಗ್ ಹೇಳ್ತೀರಿ ಸರ್? ಸಿನಿಮಾ ಕಾನ್ಸೆಪ್ಟ್ ಹೋಯ್ತು ಅಂತ, ಸಿನಿಮಾ ಬಂದ ನೆಕ್ಸ್ಟ್ ಡೇ ಸರ್ ಯಾವ್ದೋ OTT ಪ್ಲಾಟ್ಫಾರ್ಮ್ ಅಲ್ಲಿ ಇರುತ್ತೆ ಸರ್. ನನ್ನ ರವಿಕೆ ಪ್ರಸಂಗ ಸರ್, ನನ್ನ ಜೊತೆ 13 ಸಿನಿಮಾ ರಿಲೀಸ್ ಆದ. ದಯವಿಟ್ಟು ನನ್ನ ಫೇಸ್ಬುಕ್ ನೋಡಿ, ನನ್ನ ಜೊತೆ 13 ಸಿನಿಮಾ ರಿಲೀಸ್ ಆಗಿತ್ತು ಸರ್. ಆ 13 ಸಿನಿಮಾನು ಅರ್ಧ ಗಂಟೆಯಲ್ಲಿ ಇತ್ತು. ಇಲ್ಲ ಇಟ್ಸ್ ಓಕೆ ಸರ್. ಸರ್ ದಯವಿಟ್ಟು ಎಂಡ್ ಅಪ್ ನಾನು ಹೇಳ್ತಾ ಇರೋದು ಸರ್, ನೀವು ಸ್ಟಾರ್ಗಳ ಬಗ್ಗೆ ಹೇಳಿದ್ರಿ, ನಾನು ಅದಕ್ಕೆ ಆನ್ಸರ್ ಮಾಡಿದ್ದು ಅದಲ್ಲ, ಪೈರೇಸಿ ಬಗ್ಗೆ ಆದ್ರೂ ಹೇಳ್ತಾ ಇದ್ದೀರಾ. ಏನ್ ಗೊತ್ತಾ, ಸರ್ಕಾರಕ್ಕೆ ಕ್ಲಿಯರೆನ್ಸ್ ಮಾಡ್ಬೇಕಾಗಿರೋದು ತುಂಬಾ ವಿಚಾರಗಳಿದೆ. ಒಂದು ಪ್ರಶಸ್ತಿ ಮಾಡ್ಬೇಕಾಗುತ್ತೆ, ನೆಕ್ಸ್ಟ್ ಸಿನಿಮಾಗಳಿಗೆ ಇದು ಬರ್ಬೇಕಾಗುತ್ತೆ, ಅವು ಕೂಡ ಸರ್. ಇದು ಅಭಿಯಾನ ಆಗುದು ಒಬ್ಬೊಬ್ಬರಿಗೆ ನಾನು ಹೇಳ್ತಾ ಇರೋದು ಸರ್. ವಿ ಸ್ಟಾರ್ಟೆಡ್ ವಿತ್ ಒನ್ ಅಭಿಯಾನ ಯಾವುದು ಅಂತ ಹೇಳಿದ್ರೆ ಈ ತರ ಅಂತ ನಾನು ತುಂಬಾ ಇಶ್ಯೂಸ್ ಇದೆ ಸರ್.
ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ಇದನ್ನೇ ಹೇಳ್ತಾ ಇರ್ತೀರ ಸರ್. 100% ಸರ್. ಒಂದು ಸಿನಿಮಾಕ್ಕೆ ಹಾಕಿ ಒಂದು ಸಿನಿಮಾ ಪೈರಸಿ ಆಗುತ್ತೆ ಅಂತ ಹೇಳಿದ್ರೆ ಎಫರ್ಟ್ ಏನಾದ್ರು ಪ್ರತಿಫಲ ಸಿಕ್ಕಿದೆ ಸರ್ 100% ಸಿಕ್ಕಿದೆ ಸರ್. ಅದೇ ಹೇಳ್ತಾ ಇದ್ದೀನಿ. ಇಲ್ಲಿ ಹೇಳ್ಬೇಕಾದ ಅದುವೇ ಸರ್, ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಬ್ರಾಡ್ಕಾಸ್ಟ್ ಟು ಡೆಲ್ಲಿ ಅಂಡ್ ಡಿಒಟಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅನ್ನು ಸತತವಾಗಿ 3 ತಿಂಗಳನ್ನು ನಾನು ಪ್ರಯತ್ನ ಪಟ್ಟು 3 ವೆಬ್ ಪೋರ್ಟಲ್ ಬ್ಲಾಕ್ ಆಗಿದೆ ಸರ್. ಕನ್ನಡದ ಸಾವಿರ ಸಿನಿಮಾಗಳಿತ್ತು ಅದರಲ್ಲಿ. ನೀವು ಝೀರೋ ಗೋ ಮೂವೀಸ್ ಅಂತ ನೋಡಿದ್ರೆ ಅದರಲ್ಲಿ 1000 ಸಿನಿಮಾಗಳಿತ್ತು ಸರ್. ಬ್ಲಾಕ್ ಆಗಿದೆ ಅದು ಬಿಕಾಸ್ ಆಫ್ ಸಂತೋಷ್ ಕೊಡಂಕಿರಿ ಅಂಡ್ ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ಸರ್. ಟೆಲಿಗ್ರಾಮಿಗೆ ಇನ್ನೂ ಡಿಒಟಿ ಏನ್ ಹೇಳಿದೆ ಅಂದ್ರೆ, ಡೈರೆಕ್ಟರ್ ಆಫ್ ಟೆಲಿಕಮ್ಯುನಿಕೇಶನ್ ಏನ್ ಹೇಳಿದೆ ಅಂದ್ರೆ, ಸರ್ ನೀವು ಮೇಲಲ್ಲಿ ಕೊಟ್ರೆ ಆಗಲ್ಲ, ನೀವು ನಂಗೆ ಕೋರ್ಟ್ ಆರ್ಡರ್ ಕೊಡಿ ಅಂತ ಕೇಳಿದ್ದಾರೆ. ಇದನ್ನ ನಾನು ಹೇಳಲಿಕ್ಕೆ ಪಡ್ತಾ ಇರೋದು ಸರ್. ಸಂತೋಷ್ ಕೊಡಂಕೆರಿಂದ ಇದು ಸಾಧ್ಯ ಆಯ್ತು ಅಂದ್ರೆ ಎಲ್ಲರೂ ನಾವು ಚಿತ್ರರಂಗದವ್ರು ನಿಂತರೆ ಯಾಕೆ ಸಾಧ್ಯ ಆಗಲ್ಲ ಸರ್? ಎಲ್ಲಾ ಇಶ್ಯೂಸ್ ಬಗ್ಗೆ ಹೊಸ 2 ವೆಬ್ಸೈಟ್ ಹುಡ್ಕೊಂಡಿದೆ. ಕರೆಕ್ಟ್. ಇವಾಗ ಅದರ ಬಗ್ಗೆ ಲಾಸ್ಟ್ ವೀಕ್ ನಾವು FIR ರಿಜಿಸ್ಟರ್ ಮಾಡಿದೀವಿ. ಒಂದು ಲೀಡು ಸಿಗ್ತಾ ಇದೆ, ಒಂದು ಲೀಡ್ ಸಿಕ್ಕಿದೆ. ನಾನು ಇದನ್ನ ಹೇಳಲ್ಲ, ಇವಾಗ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ. ಒಂದು ಲೀಡ್ ಸಿಕ್ಕಿದೆ ಸರ್. ಇದು 100% ಇದರಿಂದ ನಾವು ಹೆಂಗೆ ಅಂತ ಹೇಳಿದ್ರೆ, ನಮ್ಮ ಲೀಗಲ್ ಟೀಮ್ ಏನ್ ಹೇಳ್ತಾ ಇದೆ ಸರ್, ಇದರಿಂದ ಪ್ರೊಡ್ಯೂಸರ್ಗೆ ಏನ್ ಲಾಸ್ ಆಗುತ್ತೆ ಅದು ಬರಬೇಕು. ಸರ್ ನಾವು ಒಂದಷ್ಟು ಪ್ರಯತ್ನ ಮಾಡಿದೀವಿ. ಇವಾಗ ನಾವು ಅದಕ್ಕೆ ಏನ್ ಮಾಡ್ತೀವಿ, ಅಲ್ಲಿಂದ ನಾನು ಹೇಳಲ್ಲ ಇದು ಯಾರು ತಪ್ಪು ಸರಿ ಅಂತ ಹೇಳಲ್ಲ. ಯಾಕೆಂದ್ರೆ ಈಗ ಕರೆಕ್ಟ್ ಆಗಿ ಕ್ಲಾಪ್ ಆಗ್ಬೇಕು ಅಂದ್ರೆ 2 ಕೈ ಸರ್ ಸಿಕ್ಕಿಲ್ಲ. ಸರ್ ಎಲ್ಲರಿಗೂ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಹೇಳ್ತಾನೆ ಇದ್ದೀವಿ. ಇಲ್ಲ, ಏನೂ ಇಲ್ಲ ಸರ್. ಅದಕ್ಕೋಸ್ಕರನೇ ನಾವು ಯಾವುದೋ ಒಂದು ಆರ್ಗನೈಸೇಷನ್ ಬಟ್ ಸರ್ ಇದು ಕೆಲಸ ಆದ್ಮೇಲೆ ಒಂದು ದಿನದಲ್ಲಿ ಆಗಲ್ಲ ಅಣ್ಣ. ಇದು ಒಂದು ತಿಂಗಳು, 1 ವರ್ಷ 2 ವರ್ಷ 100% ಆಗುತ್ತೆ. ಸಿಗಲ್ಲ ಅಂತೆಲ್ಲ ಹೇಳ್ಬೇಡಿ. ಅವರು ಏನಾದ್ರು ಬಿಸಿ ಇರ್ತಾರೆ. 3-4 ಜನ ನೀವು ಗುಡ್ಡೆ ಹಾಕಿ ಏನಾದ್ರು ಮಾಡಿ ಸ್ಟಾರ್ ಪವರ್ಸ್ ಬೇಕು ಸರ್. 100% ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಯಾಕೆ ಸಿಗಲ್ಲ, ಯಾರು ಸಿಗಬೇಕು ನಿಮ್ಗೆ ಏನಾದ್ರು ಹೇಳಿ. ಯಾರು ಟ್ರೈ ಮಾಡಿದ್ರೆ ಸಿಗ್ಲಿಲ್ಲ ಅಂತ ಹೇಳಿ ಅಲ್ಲ, ಅದು ನಾನು ಅಫಿಷಿಯಲಿ ಹೇಳಿದ್ರೆ ತಪ್ಪಾಗುತ್ತೆ. ಬಿಕಾಸ್ ಚಿತ್ರರಂಗ ತುಂಬಾ ಸಣ್ಣದು. ನಾವು ಆಲ್ರೆಡಿ ಇವಾಗ ಈ ಪೈರಸಿ ವಿಷಯವನ್ನೇ ನಾನು ಮಾಡ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಸಂತೋಷ್ ಯಾಕೆ ನೀವು ನೋಟೆಡ್ ಆಗ್ತೀರಿ ಅಂತ. ಸೊ ಇದು ವಿಷಯ ನಾನು ಹೇಳ್ತಾ ಇರೋದು. ಒಂದು ಸಿನಿಮಾ ಅಂತ ಹೇಳಿದ್ರೆ ಜನರಿಗೆ ರೀಚ್ ಆಗೋದು ಮಾಧ್ಯಮ, ಪ್ಲಸ್ ಅದರ ಜೊತೆಗೆ ಆ ಕಂಟೆಂಟ್ ಇರೋದು ಅಷ್ಟೇ ತುಂಬಾ ಮುಖ್ಯ. ಬಿಕಾಸ್ ಇವಾಗ ಅದು ಕಂಟೆಂಟ್, ಒಳ್ಳೆ ಕಂಟೆಂಟ್ ಅಂದ್ರೆ FD ಇದ್ದಂಗೆ ಸರ್. ಅದು ತುಂಬಾ ರೀತಿಯಲ್ಲಿ ಅದರಿಂದ ಎಷ್ಟು ಅಮೌಂಟ್ಗಳು ಬರುತ್ತೆ. ಒಂದು ಪ್ರೊಡ್ಯೂಸರ್ ಇರಲಿ, ಒಂದು ಪ್ರೊಡಕ್ಷನ್ ಹೌಸ್ಗೆ ದುಡ್ಡು ಬರುತ್ತೆ. ಸೊ ಇಲ್ಲಿ ಶೆಟ್ರು ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಹೇಳ್ತಾ ಚಿತ್ರತಂಡಕ್ಕಾಗಿ ನೀವೆಲ್ಲ ಸಹಕರಿಸಿ ಅಂತ ಹೇಳ್ತಾ ಕೇಳ್ಕೊಳ್ತೀನಿ ಸರ್. ಧನ್ಯವಾದಗಳು ಸಂತೋಷ್ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.